ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಿನಿ ಬ್ಲಾಗ್ಸ್. ನಾನು ಇವತ್ತು ಫ್ರೈಡೇ ಆಫ್ಟರ್ನೂನ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹೀರೆಕಾಯಿ ಇತ್ತು, ಹಾಗಾಗಿ ಲಂಚ್ಗೆ ಹೀರೆಕಾಯಿ ಸಾಂಬಾರು ಮಾಡಿಕೊಂಡು ರೈಸ್ ಮಾಡ್ಕೊಳ್ಳೋಣ ಸಿಂಪಲಾಗಿ ಅಂತೇಳಿ ಸಾಂಬಾರನ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಾದ ನಂತರ ಅಮ್ಮ ಊರಿಂದ ತುಪ್ಪ ಕೊಟ್ಟಿದ್ರು, ಅದನ್ನು ಕಾಯಿಸಿರಲಿಲ್ಲ. ಜೊತೆಗೆ ಅದನ್ನು ಕಾಯಿಸ್ಕೊಳ್ಳೋಣ ಅಂತೇಳಿ ಅದನ್ನು ಕಾಯಕ್ಕೆ ಇಟ್ಟಿದ್ದೀನಿ. ನಾನು ಇದಕ್ಕೆ ಒಂದು ಚಿಟಿಕೆ ಉಪ್ಪು, ಅರಿಶಿನ ಪುಡಿ, ಮೆಂತ್ಯ, ಹಾಗೆ ಕರಿಬೇವಿನ ಸೊಪ್ಪು, ಹಾಗೆ ಒಂದು ವಿಳ್ಯದೆಲೆನ ಹಾಕಿ ಕಾಯಿಸ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಸಾಂಬಾರು ಕೂಡ ಪ್ರಿಪೇರ್ ಆಯಿತು, ಜೊತೆಗೆ ಅನ್ನ ಕೂಡ ವಿಸಲ್ ಬಂತು. ಬಿಸಿ ಬಿಸಿ ಅನ್ನದ ಜೊತೆಗೆ ಸಾಂಬಾರು, ಹಾಗೆ ಸ್ವಲ್ಪ ತುಪ್ಪ. ಮಾವಿನಣ್ಣು ಸೀಸನ್ ಆಗಿರೋದ್ರಿಂದ ಒಂದೆರಡು ಪೀಸ್ ಮಾವಿನಣ್ಣ ತೊಗೊಂಡು ನಾನು ಊಟನ ಮುಗಿಸ್ಕೊಂಡೆ. ಮೊನ್ನೆ ಅಂಗಡಿಯಿಂದ ತರಕಾರಿ ತರಬೇಕಾದ್ರೆ ಶುಂಠಿನೂ ಸ್ವಲ್ಪ ಜಾಸ್ತಿ ತೊಗೊಬಂದಿದ್ದೆ, ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು, ಹಾಗಾಗಿ ಮಾಡ್ಕೊಳ್ಳೋಣ ಅಂತೇಳಿ ತಂದೆ ದಿನವೇ ಇದನ್ನೆಲ್ಲ ನೀಟಾಗಿ ತೊಳೆದು ಒಣಗಿಸಿಟ್ಕೊಂಡಿದ್ದೆ. ಹಾಗಾಗಿ ಇವತ್ತು ಇದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಏನೇ ಆದರೂ ಅಂಗಡಿಯಲ್ಲಿ ತರೋದಕ್ಕಿಂತ ನಾವು ಈ ಥರ ಮನೆಯಲ್ಲೇ ಫ್ರೆಶಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ತುಂಬ ದಿನವೂ ಬಾಳಿಕೆ ಬರುತ್ತೆ. ಇದಿಷ್ಟು ಕೆಲಸಗಳನ್ನ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಕಾಯಿಸಿಟ್ಟಿದ್ದಂಥ ತುಪ್ಪ ಕೂಡ ತಣ್ಣಗಾಗಿತ್ತು. ಅದ್ರ ಬಾಟ್ಲನ್ನ ತೊಳೆದಿಟ್ಟಿದ್ದೆ, ಹಾಗಾಗಿ ಅದೇ ಬಾಟ್ಲಿಗೆ ಸೋಸ್ಕೊಂಡೆ. ಬಟ್ ಈ ಸರಿ ಸ್ವಲ್ಪ ತುಪ್ಪ ಜಾಸ್ತಿ ಇದ್ದಿದ್ದರಿಂದ ಇನ್ನು ಸ್ವಲ್ಪ ಉಳಿದಿದ್ದನ್ನು ಇನ್ನೊಂದು ಕಪ್ಗೆ ಹಾಕಿ ಇಟ್ಕೊಂಡೆ. ಇದಿಷ್ಟು ಆದ ನಂತರ ಸ್ವಲ್ಪ ಮಜ್ಜಿಗೆ ಮಾಡ್ಕೊಳ್ಳೋಣ ಅಂತೇಳಿ ಮಜ್ಜಿಗೆಗೆ ಅಗಸೆ ಬೀಜನ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿಕೊಂಡು ಮಜ್ಜಿಗೆನ ಮಾಡ್ಕೊಂಡು ಕುದ್ವಿ. ಅದಾದ ನಂತರ ನಾಳೆ ಇಡ್ಲಿ ಮಾಡೋಣ ತಿಂಡಿಗೆ ಅಂತ ಹೇಳ್ಬಿಟ್ಟು ಅಕ್ಕಿನ ನೆನೆಸಿಟ್ಟಿದ್ದೆ. ಅಕ್ಕಿನೆಲ್ಲ ರುಬ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದ ನಂತರ ಈವ್ನಿಂಗು ಪೂಜೆನ ಮುಗಿಸ್ಕೊಂಡೆ. ಈ ಒಂದು ಮಿನಿ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.